ಜಮೀರ್ ಅಹ್ಮದ್ ಮಲ್ಲಿಕಾರ್ಜುನ್ ಖರ್ಗೆ ಮೀಟಿಂಗ್ ಮಾಡಿದ್ದಾರೆ. ಏನು ತಪ್ಪೇನಿದೆ? ಬಿಜೆಪಿ ಯಡಿಯೂರಪ್ಪ ಕೂಡ ಮೀಟಿಂಗ್ ಮಾಡಿದಾರ. ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಅವ್ರು ಕೂಡ ಮೀಟಿಂಗ್ ಮಾಡಿದ್ದಾರೆ. ತಪ್ಪೇನಿದೆ? ಏನು ತಪ್ಪೇನಿದೆ ಹೇಳ್ರಿ? ಭೇಟಿ ಆಗ್ಬಾರ್ದ? ರಾಜೀವ್ ಗೌಡ್ರು ಬಂದು ಭೇಟಿ ಆದ್ರೆ ಮತ್ತೆ ಬೇರೆ ಜಮೀರ್ ಅಹ್ಮದ್ ಅವರು ತಪ್ಪೇನಿದೆ? ತಪ್ಪೇನಿದೆ ಭೇಟಿ ಆಗಕ್ಕೆ? ಸರ್, ಈಗ ಇಂಥ ಒಂದು ಬದಲಾವಣೆ ಚರ್ಚೆಯಲ್ಲಿ ಸಿದ್ದರಾಮಯ್ಯ ಅವರು ಮೌನ ಆಗಿದ್ದಾರೆ ನೋಡಿ. ನಾವು ಅವ್ರು ಒಂದೇ ಮಾತು ಹೇಳಿದ್ರೆ ಎಷ್ಟು ಸಲ ಹೇಳ್ಬೇಕಪ್ಪ? ನನಗೆ ಕೇಳಿ ನನಗಂತೂ ಸುಸ್ತು ಮಾಡಿದ್ರು ಏನ್ರಿ. ಸಿದ್ದರಾಮಯ್ಯ ಅವರು ಒಂದೇ ಮಾತಾಡ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾನು ಬದ್ದಿದ್ದೀನಿ ಅಂಥೇಳಿ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ಹೇಳಿದ್ದೀವಿ. ಮತ್ತು ನಿಮ್ಮ ಇದನ್ನು ಬೇರೆ ಬೇರೆ ಸುದ್ದಿನೇ ಇಲ್ಲ. ಈಗ ಪಾಪ ಇಷ್ಟು ಸುಂದರವಾದಂಥ ಬಿಲ್ಡಿಂಗ್ ಆಗ್ಯದ, ಪ್ರೈಮರಿ ಹೆಲ್ತ್ ಸೆಂಟರ್, ಒಂದು ಪಟ್ಟಣ ಪಂಚಾಯತಿ ಬಿಲ್ಡಿಂಗ್ ಆಗ್ಯದ. ಅದನ್ನು ಬಿಡ್ತೀರಿ. ಈಗ ಬರಗಾಲದ ತೀವ್ರ ಬರಗಾಲದಾಗೂ ಕೂಡ ಬಿಜಾಪುರಿನ 40 ಡಿಗ್ರಿ ದಾಟಿಲ್ಲ. 38, 39 ಆದಾಗ ಕುಡಿ ನೀರಿಗೆ ಅವತ್ತು ಸಮಸ್ಯೆ ಆಗಿಲ್ಲ. ನಾವು ಕೆರೆ ತುಂಬುವುದು ನೀರಾವರಿ ಮಾಡಿದ್ರಿಂದ ಒಂದು ದಿವಸ ಜನ ನೆಮ್ಮದಿದ್ದಾರೆ. ಪ್ರತಿ ವರ್ಷ 700 ಟ್ಯಾಂಕರ್ ಹಚ್ತಿದ್ವಿ ಇದೇ ಸಂಬಂಧದಲ್ಲಿ. ಇದೆಲ್ಲ ನಿಮ್ಗೆ ಬರೋಂಗಿಲ್ಲ. ಅವರೇ ಸರ್, ಖರ್ಗೆ ಅವರು ಈ ಸದ್ಯಕ್ಕೆ ಅವಕಾಶ ಇಲ್ಲ ಅಂದರೆ CM ಬದಲಾವಣೆ ಇಲ್ಲ ಅಂತ ಹೇಳಿದ್ರು ಒಂದು ಬೂಸ್ಟ್. ಅವ್ರು ಏನು ಹೇಳಿದ್ದಾರೆ? ಮೀಟಿಂಗ್ ನೋಡಿ, ಇನ್ನೂ ಯಾವುದೋ ಮೀಟಿಂಗಕ್ಕೆ ಇದು ಫಿಕ್ಸ್ ಆಗಿಲ್ಲ. ಮೀಟಿಂಗ್ ಫಿಕ್ಸ್ ಆಗ್ತದೆ, ಮೀಟಿಂಗ್ನಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಅದರ ಅರ್ಥ ಬದಲಾವಣೆ ಅಂತಲ್ಲ. ಅದು ಮೀಟಿಂಗ್ನಲ್ಲಿ ಚರ್ಚೆ ಆಗಿ ಇಲ್ಲಿಯ ಪರಿಸ್ಥಿತಿಗಳನ್ನ ಇವತ್ತು ಸಹ ಅವಲೋಕನ ಮಾಡ್ತಾರೆ. CM ಟೀಮ್ಗೆ ಒಂದು ಟಾನಿಕ್ ಕೊಟ್ಟಂಗೆ ಸರ್. ಯಾರಿಗೆ? CM ಅವ್ರ ಟೀಮ್ಗೆ ಖರ್ಗೆ ಅವ್ರು ಹೇಳಿದ ಒಂದು ಪರೋಕ್ಷವಾಗಿ ಬೆಂಬಲ ಕೊಟ್ಟಂಗೆ ಆಯ್ತು ನೋಡಿ. ಒಂದು ಹೇಳ್ತೀನಿ, CM ಅವ್ರಿಗೆ ಖುದ್ದಾಗಿ ಹೇಳಿದ್ದಾರೆ. ಹೈಕಮಾಂಡ್ ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿ ಏನ್ರಿ. DK ಶಿವಕುಮಾರ್ ಅದೇ ಹೇಳಿದಾರೆ, ನಾವು ಅದೇ ಹೇಳ್ತಾ ಇದ್ದೀವಿ. ಎಷ್ಟು ಸಲ ನಿಮ್ಗೆ ಹೇಳಬೇಕು? ನಿಮಗೆ ದಿನ ಅದನ್ನು ಬಿಟ್ಟು ಬೇರೆ ಸುದ್ದಿನೇ ಬೇಕಾಗಿಲ್ಲ. ಕ್ಲಿಯರ್ ಆಗಿ ಹೇಳ್ಬೋದಿತ್ತಲ್ಲ ಹೈಕಮಾಂಡ್ ಇಲ್ಲ. ಬಿಜಾಪುರ ಬರೀ ಕುಡಿ ನೀರಿಂದು ಅದು ಇದು ಬಿಸಿಲಾಗ್ಯದ ಇದು ಅದ ಎಲ್ಲ ಸ್ವಲ್ಪ ಬರೀರಿ. ಯಾವುದು? ನಾನು KPCC ಅಧ್ಯಕ್ಷ ಅನೇಕ ಸಲ ನನಗೆ ಸಂದರ್ಭ ಬಂದಿತ್ತು. 2 ಸಲ ನನಗೆ ಅವಕಾಶ ಕೊಟ್ಟಿದ್ದು. ಕಾರಣಾಂತರದ ನೀರಾವರಿ ಮಂತ್ರಿ ಇದೆ, ನೀರು ಮುಂದುವರಿಬೇಕು ಅಂತೇಳಿ ನಾನು ಆ ಸಂದರ್ಭದಲ್ಲಿ 2 ಸಲ ನನಗೆ ಬಂದಿತ್ತು ಅವಕಾಶ. ಏನಂತ ಪಕ್ಷ ನಮಗೆಲ್ಲನೂ ಕೊಟ್ಟಿತ್ತು. ನಾನು KPCC ಅಧ್ಯಕ್ಷ ಆಗ್ಬೇಕಾದ್ರೆ ಅದನ್ನು ಎಲ್ಲಿ ಹೋಗಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಅಥವಾ ನಾವೇನೇ ನಿಮ್ಮ ಮುಂದೆ ಮೀಡಿಯಾದ ಮುಂದುವರಿ KPCC ಅಧ್ಯಕ್ಷ ಹಾಕಿವ ನಿಮ್ಮ ಮುಂದೆ ಹೇಳಿದ್ರೆ ನಮ್ಗೆ ಏನು ಹೇಳಬೇಕಾಗಿತ್ತು ನಮ್ಮ ಹೈಕಮಾಂಡ್ ಮುಂದೆ ಹೇಳ್ತೀವಿ. ನಿಮ್ಮ ಮುಂದೆ ಹೇಳಿದ್ರೆ ಏನು ಪ್ರಯೋಜನ ಅದು? ಯಾರು? ಅದೇನು ಕಾಂಗ್ರೆಸ್ ಪಕ್ಷ ನಾವು ಅಲ್ಲಿ ನಮ್ಮ ಹಿರಿಯರೇನು ಚರ್ಚೆ ಮಾಡ್ತೀವಿ ಅವಾಗ ನಮಗೇನು ವಿಚಾರಗಳನ್ನ ಹೇಳಿ ನಮ್ಮ ಭಾವನೆಗಳು ವ್ಯಕ್ತಪಡಿಸ್ತೀವಿ. ಸರ್, ಕಳೆದ ಸರಿ ನೀವು ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದರೆ, ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ನನ್ನ ನೇತೃತ್ವದಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿ. ತಾವು ಸಹಿತ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದಾರೆ. ಅವ್ರು ಹೇಳಿದ್ರು ಅವ್ರ ನೇತೃತ್ವದಲ್ಲಿ KPCC ಪಕ್ಷಕ್ಕೆ ಯಾರು ಸುಪ್ರೀಮೋ ಅಧ್ಯಕ್ಷರು, ಸರ್ಕಾರಕ್ಕೆ ಯಾರು ಸುಪ್ರೀಮೋ ಮುಖ್ಯಮಂತ್ರಿಗಳು. ಹಾಗೆ ನನ್ನ ನೇತೃತ್ವದಲ್ಲ ಅಂತ ಹೇಳಿದ್ದಾರೆ. ಅದರ ಅರ್ಥ ನೀವು ಕಲ್ಪಿಸೋದು ಆ ರೀತಿ ಅಲ್ಲ. KPCC ಅಧ್ಯಕ್ಷನಾಗಿ ನನ್ನ ನೇತೃತ್ವಕ್ಕೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಅನೇಕ ಮಂದಿ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಬೂತ್ ಲೆವೆಲ್ ಹಿಡ್ಕೊಂಡು ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡಿ ದುಡ್ದಂತನ ಮತ್ತು ಜನ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನಾವು ಚುನಾವಣೆಯನ್ನು ಗೆದ್ದಿದ್ದೀವಿ. DK ಶಿವಕುಮಾರ್ ಅವರು ಹೇಳುವ ಅರ್ಥ ಏನು? ನಾನು KPCC ಅಧ್ಯಕ್ಷನ ಮೇಲೆ ಪಕ್ಷದ ಮುಖಂಡವರು ಹೆಡ್ಡು. ನಾವು ಹಿಂದೆ ಹೇಳ್ತೀವಲ್ಲ, ವೀರೇಂದ್ರ ಪಾಟೀಲ್ ಹಿಂದೆ ಅಧ್ಯಕ್ಷರು. ವೀರೇಂದ್ರ ಪಾಟೀಲ್ ಅಧ್ಯಕ್ಷದಲ್ಲಿ ನಾವು 178 ಸೀಟ್ ಬಂದಿದ್ದೀವಿ. ಹಿಂದೆ 13ರಲ್ಲಿ ಪರಮೇಶ್ವರ್ ಅವರು ಪ್ರೆಸಿಡೆಂಟ್ ಇದ್ದರು. ಅವರ ಅಧ್ಯಕ್ಷರ ಪಕ್ಷಕ್ಕೆ ಅಧ್ಯಕ್ಷರು, ಮುಖ್ಯಸ್ಥರು ಯಾರು? KPCC ಪ್ರೆಸಿಡೆಂಟರು. ಸರ್ಕಾರಕ್ಕೆ ಮುಖ್ಯಸ್ಥರು ಮುಖ್ಯಮಂತ್ರಿಗಳು. ಆ ಅರ್ಥದಿಂದ ಹೇಳಿದ್ದಾರೆ. ನೀವು ಅರ್ಥಕ್ಕೆ ಅನರ್ಥ ಮಾಡುವುದೇ ನಿಮ್ಮ ಕೆಲಸ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.